ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಈಸ್ ಚರಣ್. ಇವತ್ತು ನಾವು ಅನಾಲಿಸಿಸ್ ಏನು ಮಾಡ್ಕೊಂಡಿದ್ದೀನಿ ಅಂದರೆ ಇವತ್ತು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ಏನೇನು ಅಪ್ಡೇಟ್ಸ್ ಇತ್ತು ಅದನ್ನು ನೋಡೋಣ. ಅದಕ್ಕೂ ಮುಂಚೆ ಅನಾಲಿಸಿಸ್ ಒಂದ್ಸಲಿ ನೋಡಿ. ಫಸ್ಟ್ ಸೆಲ್ಲಿಂಗ್ ಮಾಡಿನೇ ಆಮೇಲೆ ಬೈಯಿಂಗ್ ಮಾಡ್ತೀನಿ ಅಂತ ಕ್ಲಿಯರಾಗಿ ಹೇಳಿದ್ದೆ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಒನ್, ಇದ್ರ ಮೇಲೆ ಹೋದರೆ ನಾನು ಬೈ ಮಾಡಲ್ಲ ಅಂತ ಕೂಡ ಹೇಳಿದ್ದೆ, ಸೆಕೆಂಡ್ ಪಾಯಿಂಟ್. ನೋಡ್ಕೊಳ್ಳಿ ಈಗ ಏನಾಗಿದೆ, ಪ್ಲೇ ಮಾಡ್ತೀನಿ ಅನ್ಸುತ್ತೆ ಅನಾಲಿಸಿಸ್ ನೋಡಿ. ಇದ್ರ ಒಳಗಡೆ ನಾನು ಟ್ರೇಡ್ ಮಾಡಲ್ಲ, ಇದ್ರ ಝೋನಲ್ಲಿ ನಾನು ಟ್ರೇಡ್ ಮಾಡಿ ರೆಸಿಸ್ಟೆನ್ಸ್ ಸಪೋರ್ಟ್ ಒಳಗಡೆ ಟ್ರೇಡ್ ಮಾಡಲ್ಲ. ಇದು ಬ್ರೇಕ್ ಆದರೆ ಸೆಲ್ಲಿಂಗ್ ಪ್ಲಾನ್ ಮಾಡ್ತೀನಿ, ಓಕೆ, ಅಷ್ಟೇ ಮಾಡ್ತೀನಿ. ಇದ್ರ ಬೇಕಾದರೆ ಇಲ್ಲಿಗೆ ಬಂದಮೇಲೆ ಬೈಯಿಂಗ್ ಪ್ಲಾನ್ ಮಾಡ್ತೀನಿ. ಈಗ ಫಸ್ಟು ಈಗ ಬೈಯಿಂಗ್ ಮಾಡೋದಕ್ಕಿಂತ ಫಸ್ಟು ಇದು ಸೆಲ್ಲಿಂಗ್ ಮಾಡಿ ಆಮೇಲೆ ಬೈಯಿಂಗ್ ಮಾಡಿ. ಇದ್ರ ಮೇಲೆ ಹೋಗ್ತಾ ಇದೆ ಅಂದರೆ ಬ್ಯಾಂಕ್ ನಿಫ್ಟಿ ಫೋಕಸ್ ಮಾಡ್ತೀನಿ ಬಿಟ್ಟರೆ ಇದು ಇಲ್ಲ, ಓಕೆ. ಇದು ನಿಫ್ಟಿ ಲೆವೆಲ್ಸ್ ಕಾಪಿ ಮಾಡಿಟ್ಕೊಳ್ಳಿ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಮಾತ್ರ, ಓಕೆ. ಪ್ರತಿ ವಿಡಿಯೋದಲ್ಲಿ ಹೇಳ್ಬೇಕಂದ್ರೆ ಅದೊಂದು ಥರ ಇರ್ತದೆ, ಎಜುಕೇಶನಲ್ ಪರ್ಪಸ್ ಅಷ್ಟೇ. ಇದರಲ್ಲಿ ಕೂಡ ತುಂಬ ಸಿಂಪಲ್. ಇದರಲ್ಲಿ ಏನು ಮಾಡ್ತೀವಿ ಅಂದರೆ ರೆಸಿಸ್ಟೆನ್ಸ್ ಅನ್ನೋದು ನೋಡಿ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಇದರಲ್ಲಿ ಏನು ಮಾಡ್ತೀವಿ ಅಂದರೆ ತುಂಬ ಸಿಂಪಲ್. ಇಲ್ಲಿ ಬೈ ಮಾಡಲ್ಲ, ಇದು ಫೈಟ್ ಆಗಿ ಬೇಕಾದ್ರೆ ಕೂಡ ವೆಯ್ಟ್ ಮಾಡ್ತೀನಿ. ನನಗೆ ಹೈಯರ್ ಟೈಮ್ ಫ್ರೇಮ್ ಮೇಲೆ ಕನ್ಫರ್ಮೇಷನ್ ಬೇಕು. ಹೈಯರ್ ಟೈಮ್ ಫ್ರೇಮ್ ಅಂದರೆ 30 ಮಿನಿಟ್ಸ್ ಎಬೋನೇ ಕನ್ಫರ್ಮೇಷನ್ ಬೇಕು. ನಾನು ಇಲ್ಲಿ ಬೈ ಮಾಡಲ್ಲ. ಇಂಟ್ರೆಸ್ಟೆಡ್ ಏನಂದರೆ ಈ ಝೋನ್ ಇದೆಯಲ್ಲ, ಇದು ಫ್ಲಾಗ್, ಈಗ ಇದೊಂದು ಝೋನ್. ಈ ಝೋನ್ ಒಳಗಡೆ ನೋ ಟ್ರೇಡ್, ಓಕೆ. ಈ ಝೋನಲ್ಲಿ ಟ್ರೇಡ್ ಮಾಡಲ್ಲ. ಇದ್ರ ಕೆಳಗಡೆ ಬಂದರೆ ಪಿ ಇ ಮಾಡ್ತೀವಿ, ಅದನ್ನೇ ಮಾಡ್ತೀವಿ, ಓಕೆ. ಕೇಳಿಸ್ಕೊಂಡ್ರಲ್ವಾ? ಇಲ್ಲಿ ನೋಡ್ಕೊಳ್ಳಿ, ಇದು ಝೋನ್. ಇದ್ರ ಕೆಳಗಡೆ ಬಂದರೆ ಪಿ ಇ ಮಾಡ್ತೀವಿ. ಪಿ ಇ ಮಾಡಿದ್ದೀವಿ, ಅದೇ ಫ್ಲಾಗ್ ಹಾಕಿ ಟೆಲಿಗ್ರಾಮಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೀನಿ, ನಾನು ತೋರಿಸ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ನೀವು ನೋಡ್ಕೋಬೋದು, ಈ ಫ್ಲಾಗ್ ಹಾಕಿ ಇದ್ರ ಕೆಳಗಡೆ ಬಂದರೆ ಪಿ ಇ ಮಾಡ್ಕೊಳ್ಳಿ. ಇಲ್ಲಿ ಬರ್ತಿದ್ದೀನಿ, ಫ್ಲಾಗ್ ಬ್ರೇಕ್ ಮೀನ್ಸ್ ಪಿ ಇ ಆಕ್ಟಿವ್. ಎಂಟ್ರಿ ಕೂಡ ನಾನೇ ಕೊಟ್ಟಿದ್ದೀನಿ, 52,700 290 ಅದು ಅಲ್ಲಿಂದ ಇಲ್ಲಿವರೆಗೂ ಹೋಗಿದೆ, 440 450ವರೆಗೂ ಹೋಗಿದೆ. 150 ಪಾಯಿಂಟ್ಸ್ ಈಸಿಯಾಗಿ ಬಂದಿದೆ, ಓಕೆ. ಇದಾದಮೇಲೆ ಸಿ ಇ ಮಾಡಿರೋದು, ಸಿ ಇ ಕಾಲಲ್ಲಿ ಕೂಡ ಬಂದಿದೆ ಪ್ರಾಫಿಟ್. 270 280 ಪಾಯಿಂಟ್ಸ್ ಸಿ ಇ ಕಾಲಲ್ಲಿ ಬಂದಿದೆ. ಇದ್ರ ಮೇಲೆ ಏನು ಟ್ರೇಡ್ ಮಾಡಿಲ್ಲ, ಓಕೆ. ಇದ್ರ ಮೇಲೆ ಏನು ಟ್ರೇಡ್ ಮಾಡಿಲ್ಲ. ಲೈವಲ್ಲಿ ಟ್ರೇಡ್ ಮಾಡಿದವ್ರಿಗೂ ಲೈವಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ವಿ ಯಾಕೆ ಮಾಡಬಾರ್ದು ಅಂತ, ಎಕ್ಸ್ಪೀರಿಯನ್ಸ್ಗೋಸ್ಕರ ಮಾಡಿಸಿದ್ವಿ ಇದನ್ನು, ಓಕೆ. ಈ ಪ್ರಾಫಿಟ್ಗೆ ಬಂದಿದೆ, ಪ್ಲಸ್ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಅಂತ ಹೇಳಿದ್ವಿ ಲಾಸ್ಟಲ್ಲಿ. ಇಲ್ಲೊಂದು 300 ಪಾಯಿಂಟ್ಸ್ ಬುಕ್ಕಿಂಗ್ ಬಂದಿದೆ, ಎಲ್ಲ ನೋಡಿ. ಅಷ್ಟೊತ್ತವರೆಗೂ ಯಾರು ಪೇಷನ್ಸ್ ಆಗಿದ್ರು ಎಲ್ಲೋ ಗೊತ್ತಿಲ್ಲ. ಒಂದು 300 ಪಾಯಿಂಟ್ಸ್ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ, ಲಾಸ್ಟ್ 1 ಅವರ್ ಹೇಳಿದ್ದು. ಇಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ, ಓಕೆ. ಇದು ನಿಫ್ಟಿಯಲ್ಲಿ ಈ ಟ್ರೇಡಲ್ಲಿ ಈ ಝೋನಲ್ಲಿ ಟ್ರೇಡ್ ಮಾಡಲ್ಲ ಅಂತ ಹೇಳಿದ್ವಿ ನೋಡಿ. ಈ ಝೋನಲ್ಲಿ ಮಾರ್ಕೆಟ್ ಎಷ್ಟೊತ್ತಿತ್ತು, ಇದು ಬ್ರೇಕ್ ಆದಮೇಲೆ ಬೈ ಪ್ಲ್ಯಾನು, ಇದು ನೋಡ್ಕೊಳ್ಳಿ, ಓಕೆ. ಓಕೆ, ಈಗ ಏನು ಮಾಡಬೇಕು? ಇವಾಗ ಆಗೋಗಿದೆ, ನಾಳೆ ಏನು ಮಾಡಬೇಕು ಸರ್? ತುಂಬ ಸಿಂಪಲ್. ಟುಡೇ ಹೈ ಮತ್ತೆ ರೆಸಿಸ್ಟೆನ್ಸ್, ಓಕೆ. ನಿಮ್ಮ ಸಪೋರ್ಟ್ ಅನ್ನೋದು ಮಿಡ್ ಸಪೋರ್ಟ್ ಈ ಝೋನ್, ಮೇಜರ್ ಸಪೋರ್ಟ್ ಈ ಝೋನ್, ಕ್ಲಿಯರ್? ಇದು ನಿಮ್ಮ ಲೆವೆಲ್ಸ್ ನೋಡ್ಕೊಂಡು ಮಾಡ್ಕೊಳ್ಳಿ. ನಿಫ್ಟಿಯಲ್ಲಿ ನಾಳೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡೋರು, ನಿಫ್ಟಿ ಎಕ್ಸ್ಪೈರಿ ಇರುತ್ತೆ ನಿಫ್ಟಿ, ಅದು ಕೂಡ ಮಂತ್ಲಿ ಎಕ್ಸ್ಪೈರಿ ಇರುತ್ತೆ. ಈ ಝೋನಲ್ಲಿ ಎಕ್ಸ್ಪೈರಿ ಆಗುತ್ತೆ, ಓಕೆ. ಇದ್ರ ಲೋ ಬ್ರೇಕ್ ಆದರೆ ಪಿ ಇ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಇಲ್ಲೊಂದು ಸ್ವಲ್ಪ ತಾಲ್ಟಾಗಿ ಫಾಲ್ ಆಗುತ್ತೆ, ಇದು ಸಪೋರ್ಟ್. ಇಲ್ಲಿಗೆ ಬಂದಮೇಲೆ 50 ಮಿನಿಟ್ಸ್ ಯೂಸ್ ಮಾಡಿ ಸಿ ಇ ಪ್ಲ್ಯಾನ್ ಮಾಡ್ಕೊಳ್ಳಿ, ಓಕೆ. ಫಸ್ಟ್ ಇದು ಪಿ ಇ, ಆಮೇಲೆ ಸಿ ಇ. ಅದು ಕೂಡ ನಿಮ್ಮ ಅನಾಲಿಸಿಸ್, ನಿಮ್ಮ ರಿಸ್ಕ್ ರಿವಾರ್ಡ್ ರೇಷಿಯೋ ನೋಡ್ಕೊಂಡು, ಓಕೆ. ಇದು ನಿಫ್ಟಿ. ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ. ಈ ಝೋನಲ್ಲಿ ಟ್ರೇಡ್ ಮಾಡಲ್ಲ. ಇದ್ರ ಕೆಳಗಡೆ ಬಂದರೆ ಸೆಲ್ಲಿಂಗ್ ಮಾಡ್ಕೋಬೋದು, 50% ಕ್ವಾಂಟಿಟಿ ಅಷ್ಟೇ, ಓಕೆ. 10 ಲ್ಯಾಟ್ಸ್ ಮಾಡೋರು 5 ಲ್ಯಾಟ್ಸಲ್ಲಿ ಮಾಡಿ. ಯಾಕಂದರೆ ಇಲ್ಲೊಂದು ಸಪೋರ್ಟ್ ಇದೆ, ಇಲ್ಲಿ ಒಂದು ಸಪೋರ್ಟ್ ಇದೆ. ಇಷ್ಟು ಲೈನ್ಸ್ ಹಾಕ್ಕೊಂಡ್ರೆ ನಿಮಗೆ ಚೆನ್ನಾಗಿ ಕಾಣಲ್ಲ ಚಾರ್ಟಲ್ಲಿ. ಇಲ್ಲೊಂದು ರೀಎಂಟ್ರಿ ಕೇಳುತ್ತೆ, ಅಂದರೆ ಒಂದು ಆಲ್ಮೋಸ್ಟ್ ಒಂದು 400 ಪಾಯಿಂಟ್ಸ್ ಫಾಲ್ ಆದಮೇಲೆ ಇಲ್ಲೊಂದು ರೀಎಂಟ್ರಿ ಕೇಳುತ್ತೆ. ಅದಾದಮೇಲೆ ಇಲ್ಲಿವರೆಗೂ ಒಂದು ಸಪೋರ್ಟ್ ಇದೆ, ಓಕೆ. ಇದು ನೋಡ್ಕೊಂಡು ಮಾಡ್ಕೊಳ್ಳಿ, 50% ಕ್ವಾಂಟಿಟಿಯಲ್ಲಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಓಕೆ. ನಿಮ್ಗೆ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಲೆವೆಲ್ಸ್ ಹಾಕಿಟ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಈ ಝೋನಲ್ಲಿ ಟ್ರೇಡ್ ಮಾಡಲ್ಲ, ಓಕೆ. ಈ ಝೋನ್ ಏನಿದೆ ಇದರಲ್ಲಿ ನಾವು ಟ್ರೇಡ್ ಮಾಡಲ್ಲ. ಇದ್ರ ಕೆಳಗಡೆ ಬಂದರೆ ಮಾತ್ರ ಸೆಲ್ಲಿಂಗ್.
ಇದ್ರ ಮೇಲೆ ಹೈಯರ್ ಟೈಮ್ ಫ್ರೇಮ್ ಇದ್ರೊಳಗಡೆ ಫೈಟ್ ಮಾಡಿ ಇವತ್ತು ಮಾಡ್ತಲ್ಲ ಆ ಥರ ಫೈಟ್ ಮಾಡಿ ಬ್ರೇಕ್ ಕೊಟ್ಟರೆ 50 ಮಿನಿಟ್ಸ್ ಆ್ಯಂಡ್ ಅಬೌವ್ ಅದಕ್ಕಿಂತ ಹೈಯರ್ ಟೈಮ್ ಫ್ರೇಮ್ ತೊಗೊಂಡೇ ಬೈಯಿಂಗ್ ಪ್ಲಾನ್ ಮಾಡೋದು. ಇದ್ರ ಕೆಳಗಡೆ ಸೆಲ್ಲಿಂಗ್. ಇದರಲ್ಲಿ ನೋ ಟ್ರೇಡ್. ಇದು ಬ್ಯಾಂಕ್ ನಿಫ್ಟಿ, ಇದು ನಿಫ್ಟಿ. ಓಕೆ, ನಿಫ್ಟಿ ಇದು ಲೋ ಬ್ರೇಕ್ ಆದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಅದು ಕೂಡ 50% ಇದೇ ಝೋನಲ್ಲಿ ಪ್ಲ್ಯಾನ್ ಮಾಡಿ. ಓಕೆ, ಎಕ್ಸ್ಪೈರಿ ಇರುತ್ತೆ, ಇದೇ ಝೋನಲ್ಲಿ ಪ್ಲ್ಯಾನ್ ಮಾಡಿ. ಇವತ್ತು ಪ್ಲಸ್ ನಿಮಗೆ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಕೂಡ ಮಾಡಿದ್ವಿ. ಇಲ್ಲಿ ನೋಡ್ಕೊಳ್ಳಿ, ಟುಡೇ ಸೈಡ್ ವೇವ್ಸ್ ಮಾರ್ಕೆಟ್ ಬೆಳಿಗ್ಗೆ 8:56 50 ಪಾಯಿಂಟ್ಸ್ ಗ್ಯಾಪ್ ಅಪ್ ಹೇಳಿದ್ವಿ. ಪ್ಲಸ್ ಆರ್ ಮೈನಸ್ ಅಷ್ಟೇ ಆಗುತ್ತೆ ಅಂತ, ಅಷ್ಟೇ ಆಗಿದೆ ನೋಡ್ಕೊಳ್ಳಿ. ಅದಾದಮೇಲೆ ಮಾರ್ಕೆಟ್ ಓಪನ್ ಆಗೋದಕ್ಕೆ ಮುಂಚೆ 8:56 ಇಲ್ಲಿ ಟೈಮ್ ನೋಡ್ಕೋಬೋದು. ಟುಡೇ ಸೈಡ್ ವೇವ್ಸ್ ಮಾರ್ಕೆಟ್ ಡೇ ಚಾರ್ಟಲ್ಲಿ ಇನ್ಸೈಡ್ ಕ್ಯಾಂಡಲ್ ಬರೋ ಚಾನ್ಸಸ್ ಇರುತ್ತೆ. ಮಂತ್ಲಿಯಲ್ಲಿ ಡಿ ಕೆ ಪ್ರಾಬ್ಲಮ್ ಇರುತ್ತೆ, ಮಂತ್ಲಿ ಎಕ್ಸ್ಪೈರಿ ನೋಡ್ಕೊಳ್ಳಿ ಅಂತ ಫಸ್ಟೇ ಮಾರ್ಕೆಟ್ ಓಪನ್ ಆಗೋದಕ್ಕೆ ಮುಂಚೆ ಹೇಳಿದ್ವಿ. ಇವಾಗ ಸೈಡ್ ವೇವ್ಸ್ ಮಾರ್ಕೆಟ್ ಬಂದಿದೆಯಾ ಇಲ್ಲ ನೀವು ಹೇಳಿ. ಮಾರ್ಕೆಟ್ ಆದಮೇಲೆ ಸೈಡ್ ವೇವ್ಸ್ ಅಂತ ಹೇಳ್ತಾರೆ, ನಾವು ಬೆಳಿಗ್ಗೆನೇ ಹೇಳಿದ್ದೀವಿ. ಇವಾಗ ನೀವು ಹೇಳಿ ಈ ಮಾರ್ಕೆಟ್ನ ಏನಂತಾರೆ ನೀವು ಹೇಳಿ. ಓಕೆ, ಇದು ನಾಳೆ ನಿಫ್ಟಿ ಕೂಡ ಸೇಮ್ ಇರುತ್ತೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಪ್ಲಸ್ ಇನ್ನೊಂದು, ಇದರಲ್ಲಿ ಹೇಳೋ ಪ್ರತಿಯೊಂದು ಪಾಯಿಂಟು ಎಜುಕೇಷ್ನಲ್ ಪರ್ಪಸ್ ಅಷ್ಟೇ, ಯಾವುದೇ ರೀತಿ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ನಿಮ್ಮ ಅನಾಲಿಸಿಸ್ ಏನಾದರೂ ಹೆಲ್ಪ್ ಆದರೆ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ನಾಳೆ ಸಿಗೋಣ.